ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 3ನೇ ವಾರ, ಜನವರಿ 31, 2026 ಶನಿವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 4ನೇ ಅಧ್ಯಾಯ 35ರಿಂದ 41ರವರೆಗಿನ ವಚನಗಳು. ಆ ದಿನ ಸಾಯಂಕಾಲ ಯೇಸು ತಮ್ಮ ಶಿಷ್ಯರಿಗೆ ಸರೋವರದ ಆಚೆದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳೂ ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತ್ತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೋ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಅನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ ಎಂದರು. ಶಿಷ್ಯರಾದರೂ ಭಯಭ್ರಾಂತರಾಗಿ, ಗಾಳಿಯೂ ಸರೋವರವು ಇವರು ಹೇಳುವಂತೆ ಕೇಳಬೇಕಾದರೆ ಇವರು ಯಾರಿರಬಹುದು ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲ. ಚಿಂತನೆ. ಯೇಸುವಿನೊಂದಿಗೆ ನಾವು ಪಯಣಿಸಿದಾಗ ಭಯದಿಂದ ನಾವು ಧರಿಸಿದ ಮುಖವಾಡಗಳು ನಮಗರಿವಿಲ್ಲದೆಯೇ ಕಳಚಿ ಬೀಳುತ್ತವೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮುಖವಾಡಗಳ ಸಂತೆಯೋ ಅಪ್ರಾಮಾಣಿಕತೆ, ಅನ್ಯಾಯ, ಅನೀತಿ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ, ಕ್ರೋಧ, ಮದ, ಮೋಹ, ಮತ್ಸರ, ಹಗೆತನ, ದ್ವೇಷ, ಅಸೂಯೆ ಎಲ್ಲ ಪಾಪವನ್ನು ಮರೆಮಾಡಲು ನೆರವಾಗುತ್ತದೆ. ತಾನು ಸಂತನೆಂದು ಹೊರಗಿನ ಪ್ರಪಂಚಕ್ಕೆ ತೋರ್ಪಡಿಸಲು ವಿವಿಧ ಆಕಾರದ, ಬೆಲೆಯ, ಸಮಯ ಸಂದರ್ಭಕ್ಕೆ ತಕ್ಕದಾದ ಬಣ್ಣ ಬಣ್ಣದ ಮುಖವಾಡಗಳನ್ನು ಬದುಕಿನ ಸಂತೆಯಲ್ಲಿ ಖರೀದಿಸಬಹುದು. ಇವನ್ನೇ ಧರಿಸಿ ನಾವು ಸತ್ತಿದ್ದರೂ ಬದುಕಿದಂತಿದ್ದೇವೆ. ಪ್ರವಾದಿ ನಾಥಾನನು ದಾವಿದನ ಈ ಕಪಟ ದಾಂಭಾಚಾರದ ನಾಟಕೀಯ ತೋರ್ಪಡಿಕೆಯ ಮುಖವಾಡವನ್ನು ಕಳಚಿ ದೀನತೆಯಿಂದ ದೇವರ ಸನ್ನಿಧಿಗೆ ಆಗಮಿಸಿ ಪಾವನನಾಗಲು ಕರೆ ನೀಡುತ್ತಾನೆ. ದಾವಿದನು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಿ ಮುಖವಾಡವ ಕಳಚಲು ಶಕ್ತನಾಗುತ್ತಾನೆ. ಆತ್ಮೀಯರೇ, ನಾವು ಸಹ ಸಮುದ್ರದಂತಿರುವ ಬದುಕಿನಲ್ಲಿ ಪಯಣಿಸುವಾಗ ಏಳುವ ಅಲೆಗಳ ಅಬ್ಬರಕ್ಕೆ ಹೆದರಿ ಮುಖವಾಡಗಳ ಧರಿಸದೆ, ನನ್ನ ದೋಣಿಯು ನೀರಲ್ಲಿ ಮುಳುಗಲು ನೀನಿರೇ, ನಾನೆಂದು ಹೆದರನು ಎಂಬ ದೃಢ ವಿಶ್ವಾಸದಿಂದ ಯೇಸುವನ್ನು ಆಲಂಗಿಸಿ ಪಯಣವನ್ನು ಯೇಸುವಿನೊಂದಿಗೆ ಕ್ರಮಿಸೋಣ. ಯೇಸುವಿನೊಂದಿಗೆ ನಾವು ಪಯಣಿಸಿದಾಗ ಭಯದಿಂದ ನಾವು ಧರಿಸಿದ ಮುಖವಾಡಗಳು ನಮಗರಿವಿಲ್ಲದೆಯೇ ಕಳಚಿ ಬೀಳುತ್ತವೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಜಾನ್ ಬಾಸ್ಕೋರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು ಕ್ರಿಸ್ತಶಕ 1815ರಿಂದ 1888ರವರೆಗೆ. ಇವರು ಡಾನ್ ಬಾಸ್ಕೋ ಎಂದೇ ಪ್ರಸಿದ್ಧರಾದವರು. ಆತ್ಮೀಯರೇ, ಕ್ರಿಸ್ತಶಕ 1815 ಆಗಸ್ಟ್ ತಿಂಗಳ 16ರಂದು ಉತ್ತರ ಇಟಲಿಯ ಬೀಚಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜಾನ್ ಬಾಸ್ಕೋರವರು ಬಡ ರೈತ ತಂದೆ ತಾಯಿಗಳ ಸುಪುತ್ರರಾಗಿ ಜನಿಸಿದರು. ಅದೇ ತಾನೇ ನೆಪೋಲಿಯನ್ನನ ಯುದ್ಧಗಳು ಮುಗಿದು ಶಾಂತಿ ಸಮಾಧಾನ ನೆಲೆಸಲಾರಂಭಿಸಿದ್ದ ಕಾಲವದು. ಜಾನ್ ಬಾಸ್ಕೋರವರ ತಂದೆ ಫ್ರಾನ್ಸಿಸ್ ಬಾಸ್ಕೋ ತನ್ನ ಮೊದಲ ಪತ್ನಿಯಿಂದ ಅಂತೋನಿ ಎಂಬುವನನ್ನು, ಮಾರ್ಗರೇಟ್ಲಿಂದ ಜೋಸೆಫ್ ಮತ್ತು ಜಾನ್ರನ್ನು ಪಡೆದು ಫ್ರಾನ್ಸಿಸ್ 1817ರಲ್ಲಿ ನಿಧನರಾದರು. ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದ ಈ ಬಡ ಕುಟುಂಬಕ್ಕೆ ಇದರಿಂದಾಗಿ ಬಲವಾದ ಪೆಟ್ಟು ಬಿದ್ದಂತಾಗಿ ಅದರ ಪಾಲನೆ ಪೋಷಣೆಯ ಭಾರವನ್ನು ಮಾರ್ಗರೇಟ್ ಹೊರುವಂತಾಯಿತು. ತಮ್ಮ 10ನೇ ವಯಸ್ಸಿನಲ್ಲಿ ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸಿದ ಜಾನ್ರಿಗೆ ತಾವೊಬ್ಬ ಕ್ರೈಸ್ತ ಗುರುವಾಗಬೇಕೆಂಬ ಮಹದಾಸೆಯಾಯಿತು. ಚಿಕ್ಕಪ್ಪನ ಸಹಾಯದಿಂದ ಶಿಕ್ಷಣವನ್ನು ಮುಂದುವರೆಸಿದರು. 1835ರಲ್ಲಿ ಗುರು ವಿದ್ಯಾಮಂದಿರ ಸೇರಿ ನಿಗದಿತ ವಿದ್ಯಾಭ್ಯಾಸದ ಬಳಿಕ ಧರ್ಮಾಧ್ಯಕ್ಷರಿಂದ ಯಾಜಕಾಭಿಷೇಕವನ್ನು ಪಡೆದರು. ಸೆರೆಮನೆಯನ್ನು ಸಂಧಿಸುತ್ತಿದ್ದ ಜಾನರು ಅಲ್ಲಿನ ನಿವಾಸಿಗಳನ್ನು ಉತ್ತಮ ರೀತಿಯಲ್ಲಿ ಅರಿತುಕೊಳ್ಳಲು ಪ್ರಯತ್ನಿಸಿದರು. ಅನೇಕ ಯುವಕರು ಕೆಟ್ಟ ಜೀವನವನ್ನು ನಡೆಸುತ್ತಾ ಧರ್ಮಸಭೆಯಿಂದ ದೂರ ಹೋಗಿದ್ದರು. ಇಂತಹ ಯುವಕರನ್ನು, ಈ ಮಾರ್ಗದಲ್ಲಿ ನಡೆಯುತ್ತಿದ್ದ ಅನೇಕ ಮಕ್ಕಳನ್ನು ತಮ್ಮೆಡೆ ಸೆಳೆಯಲು ಒಂದು ಚಿಕ್ಕ ಸಂಘವನ್ನು ಸ್ಥಾಪಿಸಿದರು.
ಬಡ ಮಕ್ಕಳು ಮತ್ತು ಕಾರ್ಖಾನೆಗಳಲ್ಲಿ ದುಡಿಯುತ್ತಿದ್ದ ಮಕ್ಕಳನ್ನೊಳಗೊಂಡ ಬಾಸ್ಕೋರವರ ಈ ಸಂಘ 1840ರ ಹೊತ್ತಿಗೆ ಪ್ರಗತಿಯತ್ತ ಸಾಗಿ ಸುಮಾರು 400 ಜನ ಸದಸ್ಯರನ್ನೊಳಗೊಂಡಿತ್ತು. 1857ರಲ್ಲಿ ಜಾನ್ ಬಾಸ್ಕೋ ಸಲೇಷಿಯನ್ ಸಭೆಯನ್ನು ಸ್ಥಾಪಿಸಿ ಅನುಕಂಪ, ಉತ್ಸಾಹ, ದಯಾ ಧರ್ಮಗಳನ್ನು ಈ ಸಭೆಯ ನಿಯಮವನ್ನಾಗಿಯೂ ಧ್ಯೇಯೋದ್ದೇಶವನ್ನಾಗಿಯೂ ಮಾಡಿದರು. 1874ರಲ್ಲಿ ಇದು ಜಗದ್ಗುರುಗಳ ಅಧಿಕೃತ ಮನ್ನಣೆ ಪಡೆಯಿತು. ಧ್ಯಾನ ಹಾಗೂ ಪ್ರಾರ್ಥನೆಗಳಿಗೆ ತಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನವಿತ್ತಿದ್ದ ಬಾಸ್ಕೋರವರು ಇವುಗಳಿಂದ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯುತ್ತಿದ್ದರು. ಇಂತಹ ಅಸಾಮಾನ್ಯ ವ್ಯಕ್ತಿ 1888ರ ಜನವರಿ 31ರಂದು ದೇವರ ಸನ್ನಿಧಿ ಸೇರಿದರು. ಸಂತ ಜಾನ್ ಬಾಸ್ಕೋರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.